ಧ್ವನಿ ನ್ಯೂಸ್ಗೆ ಸ್ವಾಗತ. ವಿವಿಧ ರೈಲ್ವೆ ಬೇಡಿಕೆಗಳಿಗೆ ಒತ್ತಾಯಿಸಿ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಮುತ್ತಿಗೆ. ಎಸ್ ವೀಕ್ಷಕರೇ, ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಾಣ ಸೇರಿ ವಿವಿಧ ರೈಲುಗಳ ಸೇವೆ ವಿಸ್ತರಣೆಗೆ ಒತ್ತಾಯಿಸಿ ಶುಕ್ರವಾರ ಬಾಗಲಕೋಟೆ ರೈಲ್ವೆ ನಿಲ್ದಾಣದ ಮುಂದೆ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಕಾಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಬಾಗಲಕೋಟೆಯಿಂದ ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಬಿಡಬೇಕು, ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಿಸಬೇಕು, ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನ ಬಾಗಲಕೋಟೆ ವಿಜಯಪುರ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡಬೇಕು, ಸೋಲಾಪುರ ಹುಬ್ಬಳ್ಳಿ ಇಂಟರ್ಸಿಟಿ ರೈಲನ್ನ ವಾಸ್ಕೋಡಿಗಾಮವರೆಗೆ ವಿಸ್ತರಿಸಬೇಕು, ಹಜರತ್ ನಿಜಾಮುದ್ದೀನ್ ಮೈಸೂರು ಶಿರ್ಡಿ ಹಾಗೂ ಯಶವಂತಪುರ ಬಿಕಾನೇರ ರೈಲುಗಳನ್ನ ಪ್ರತಿದಿನ ಸಂಚರಿಸುವಂತೆ ಮಾಡಬೇಕು, ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ರೈಲುಗಳ ನಿರ್ವಹಣೆ ಕಾರ್ಯವನ್ನ ಪ್ರಾರಂಭಿಸಬೇಕು ಅಂತ ಒತ್ತಾಯಿಸಿ ಕುತ್ಬುದ್ದೀನ್ ಕಾಜಿ ಹಾಗೂ ಶ್ರೀನಿವಾಸ್ ಬಳ್ಳಾರಿ ಅವರು ಬಾಗಲಕೋಟೆ ರೈಲು ನಿಲ್ದಾಣದ ಮುಂದೆ ಉರುಳು ಸೇವೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಬಾಗಲಕೋಟೆ ಲೋಕಾಪುರ ಸವದತ್ತಿ ರಾಮದುರ್ಗದ ರೈಲು ಹೋರಾಟ ಮುಖಂಡರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುತ್ಬುದ್ದೀನ್ ಕಾಜಿ, ಬಾಗಲಕೋಟೆಯಿಂದ ಲೋಕಾಪುರ ಮಾರ್ಗದಲ್ಲಿ ರೈಲುಗಳ ಓಡಾಟವಿಲ್ಲದೆ ನಿಲ್ದಾಣಗಳು ಹಾಳಾಗ್ತಾ ಇದ್ದು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಆದ್ದರಿಂದ ಬಾಗಲಕೋಟೆ ಲೋಕಾಪುರ ಮಾರ್ಗದಲ್ಲಿ ಪ್ಯಾಸೆಂಜರ್ ರೈಲು ಬಿಡಬೇಕು, ಬಾಗಲಕೋಟೆ ಕುಡಚಿ ಕಾಮಗಾರಿಗೆ ವೇಗ ಕೊಡಬೇಕು. ಅದರ ಜೊತೆಗೆ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಿಸಲೇಬೇಕು, ಇಲ್ಲವಾದ್ರೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಂತರ ಶ್ರೀನಿವಾಸ್ ಬಳ್ಳಾರಿ ಮಾತನಾಡಿ, ಬಾಗಲಕೋಟೆಯಿಂದ ವಿವಿಧ ನಗರಗಳಿಗೆ ಹೆಚ್ಚಿನ ರೈಲುಗಳನ್ನ ಬಿಡಬೇಕು ಅಂತ ಇವತ್ತು ನಾವು ಕುತ್ಬುದ್ದೀನ್ ಕಾಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ರೈಲುಗಳ ಓಡಾಟ ಹೆಚ್ಚಾದ್ರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ, ವ್ಯಾಪಾರಿಗಳಿಗೆ, ನೌಕರಸ್ಥರಿಗೆ ಬಹಳ ಅನುಕೂಲವಾಗುತ್ತೆ ಮತ್ತು ಅದರ ಜೊತೆಗೆ ಬಾಗಲಕೋಟೆ ನಗರವು ಇನ್ನಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತೆ. ಬಾಗಲಕೋಟೆ ಕುಡಚಿ ಮಾರ್ಗಕ್ಕೆ ಈಗಾಗಲೇ ಭೂಮಿ ನೀಡಿದಂತಹ ರೈತರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಮತ್ತು ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆಯ ವಾಣಿಜ್ಯೋದ್ಯಮಿ ಸಂಘದ ಅಧ್ಯಕ್ಷ ರವಿ ಕುಮಟಗಿ, ರಾಮದುರ್ಗ ರೈಲು ಹೋರಾಟ ಸಮಿತಿ ಮುಖಂಡ ಎಂಕೆ ಯಾದವಾಡ, ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸೇರಿ ಬಾಗಲಕೋಟೆ ಲೋಕಾಪುರ ಸವದತ್ತಿ ರಾಮದುರ್ಗದ ರೈಲು ಹೋರಾಟ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಆಫ್ತಾಬ್ ಸರಮುಲ್ಲಾ. ಒಬ್ಬ ರೈತರನ್ನ ಮತ್ತು ಹೋರಾಟಗಾರರನ್ನ ನೀವು ನಾನು ರೈಲ್ವೆ ಅಧಿಕಾರಿಗಳಿಗೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPFನವ್ರಿಗೆ ನಾನು ಹಂಬಲ್ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ. ಯಾಕಂದರೆ ಇದು ಸಾರ್ವಜನಿಕ ಹೋರಾಟ, ಇದು ಕುತುಬುದ್ದೀನ್ ಕಾಜಿ ಅವರ ವೈಯಕ್ತಿಕ ಹೋರಾಟ ಅಲ್ಲ. ನೀವು ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಮಸ್ಯೆಗಳನ್ನು ತಗೊಂಡು ಬಂದವ್ರಿಗೆ ಈ ರೀತಿ ರೋಡ್ ಮೇಲೆ ನಿಂದಿಸಿದ್ರೆ ನಿಮಗೆ ಅಪ್ಪನ, ನಮಗಪ್ಪ ಅನ್ನೋದು. ಯಾಕಂದ್ರೆ ನಾವು ಹೋರಾಟಗಾರರು ಇವತ್ತು ರೋಡ್ ಮೇಲೆ ಯಾರು ಮಾಡ್ತೀವಿ, ಗಟ್ಟರ ಮೇಲೆ ಯಾರು ಮಾಡ್ತೀವಿ, ಹಳಿ ಮೇಲೆ ಯಾರು ಮಾಡ್ತೀವಿ. ಆದರೆ ಹೋರಾಟಗಾರರನ್ನ ಹತ್ತಿಕ್ಕುವ ನೀವು ಪ್ರಯತ್ನ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತೈತಿ. ದಯವಿಟ್ಟು ನಾನು ಕುತುಬುದ್ದೀನ್ ಕಾಜಿ ಒಂದು ಕಾನೂನಿನ ವಿರುದ್ಧ ಚಟುವಟಿಕೆ ಆತಂದ್ರೆ ಅದು ಜವಾಬ್ದಾರಿ ನಾನು ಎಲ್ಲ ಯಾವುದೇ ಒಂದು ಕ್ರಮಕ್ಕೆ ನಾನು ಸಿದ್ಧನಿದ್ದೇನೆ. ನಿಮಗೆ ಕಾನೂನಕ್ಕೆ ಒಂದು ಚುಕ್ಕಿ ಬರಲಾರ್ದಂಗೆ ನಾವು ನೋಡ್ಕೋತೀವೋ. ನೀವು ಮಾಡೋದಂತ ತಪ್ಪಿಗಾಗಿ 2010 ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದಂತ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ 2017ರಲ್ಲಿ ಮುಗಿದು ಸಾರ್ವಜನಿಕರಿಗೆ ಅರ್ಪಣೆ ಆಗಬೇಕಾಗಿತ್ತು. ದುರಂತ 2025 ಬಂದು ಬರೀ ಲೋಕಾಪುರಕ್ಕೆ ಗಾಡಿ ಹೋಗಿ ನಿಂತೈತಿ. 816 ಕೋಟಿ ರೂಪಾಯಿ ಹೋಗಿ ಇವತ್ತು ಆ ಯೋಜನೆ ವೆಚ್ಚ ಅಂದಾಜು 5,000 ಕೋಟಿ ರೂಪಾಯಿ ಆಗೈತಿ. 816 ಹೋಗಿ 5,000 ಕೋಟಿ ರೂಪಾಯಿ. ಇದು ಅಲ್ಲಂದ್ರೆ ಯಾವ ಆಧಾರ? ನಿಮ್ಮ ಕನ್ಸ್ಟ್ರಕ್ಷನ್ ಆಫೀಸರ್, DRM, GM, CPM, DCM ಯಾರಾದ್ರೂ ಕರೀರಿ. ಜಮೀನು ಮತ್ತು ನಿರ್ಮಾಣದ ಖರ್ಚು ಇವತ್ತು 5,000 ಕೋಟಿ ರೂಪಾಯಿ ಆಗೈತಿ. ಲೋಕಾಪುರವರೆಗೆ ರೈಲು ನಿಲ್ದಾಣ ಪ್ರಾರಂಭ ಆಗಿ ನವನಗರ್, ಸೂಳಿಕೆರೆ, ಕೆರ್ಕಲ್ಮಟ್ಟೆ, ಚಲ್ಲಿಕೆರೆ, ಕೆಚಿಡೋನಿ, ಲೋಕಾಪುರವರೆಗೆ 6 ನಿಲ್ದಾಣಗಳ ನಿರ್ಮಾಣ ಆಗಿ ಅಂದಾಜು 900 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ.
900 ಕೋಟಿ ಖರ್ಚು ಮಾಡ್ಯಾನ. ನಾನು ಸುಳ್ಳು ಹೇಳ್ತಾ ಇಲ್ಲ. ಸುಳ್ಳು ಅಂತ ಹೇಳಿದ್ರೆ ಯಾವನಾದ್ರ ಗಡಮಗ ಬಾ, ನಾ ಹೇಳ್ತೀನಿ ಅವ್ರಿಗೆ. 900 ಕೋಟಿ ಖರ್ಚು ಮಾಡಿದ್ರ 9 ಮಂದಿಗೆ ಅನುಕೂಲ ಇಲ್ಲ. 9 ರೂಪಾಯಿ ನಿಮ್ಮ ರೈಲ್ವೆದವ್ರಿಗನ ಫೈದೆ ಇಲ್ಲ. ಕಮರ್ಷಿಯಲ್ ಆಗೋಂದು ಈಗೊಂದು ಮಾಡ್ತೀವಿ. ಆದ್ರೆ ಆ ಖರ್ಚು ಮಾಡಿದಂತ ಅಲ್ಲಿ ಕಟ್ಟಡಗಳು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದಂತ ಕಟ್ಟಡಗಳು ಅನೈತಿಕ ಚಟುವಟಿಕೆಗಳ ಕೇಂದ್ರ ಆಗ್ಯಾವ. ಎಲ್ಲ ಮನೆಗೆ ರೈಲು ಬೇಕೇ ಬೇಕು, 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 ಎಲ್ಲ ಮನೆಗೆ ರೈಲು ಬೇಕೇ ಬೇಕು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ರೈಲು ನಿಲ್ದಾಣ ಬಾಗಲಕೋಟೆಯಲ್ಲಿ ನಾವು ಹೆಚ್ಚಿನ ರೈಲು ಪ್ರಯಾಣಕ್ಕಾಗಿ ನಮ್ಮ ಒಂದು ಒತ್ತಡವನ್ನು ಹೇರುವ ಸಲುವಾಗಿ ನಾವು ಇಲ್ಲಿ ವ್ಯಾಪಾರಸ್ಥರ ಪರವಾಗಿ ಹಾಗೂ ಹೋರಾಟಗಾರರಾದ ಕುಟುಂಬ ಕಾಜಿಯವರ ಒಂದು ಬೆಂಬಲಾರ್ಥವಾಗಿ ಬಂದಿದ್ದೀವಿ. ನಮಗೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಬಾಗಲಕೋಟೆಯಲ್ಲಿ ವ್ಯಾಪಾರ ಕಮ್ಮಿ ಆಗಿರೋದ್ರಿಂದ ರೈಲು ಓಡಾಟ ಹೆಚ್ಚಾಗೋದ್ರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಲೋಕಾಪುರವರೆಗೂ 6 ರೈಲು ನಿಲ್ದಾಣಗಳ ನಿರ್ಮಾಣ ಆಗ್ಯಾವ. 2017ರಾಗ ಕಜ್ಜಿಡೋಣಿ ಮಟ್ಟ ಆಗೈತಿ. ರೈಲ್ವೆ ಪ್ರಾರಂಭ ಇಲ್ಲದಿರೋದ್ರಿಂದ ಅಲ್ಲಿ ಕಟ್ಟಡಗಳ ಎಲ್ಲ ನಾಶ ಆಗ್ಯಾವ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದು ಒಂದು ದುಃಖದ ಸ್ಥಿತಿ ಒಳಗೆ ಇರುವಂಥದ್ದು. ಪದೇ ಮರು ನಿರ್ಮಾಣ ಮಾಡಿ ಆ ರೈಲ್ವೆ ಸೌಲಭ್ಯ ಅಲ್ಲಿ ಪ್ರಾರಂಭ ಇಲ್ಲ ಅಂದ್ರೆ ಅದು ಆಟೋಮೆಟಿಕ್ಲಿ ಕೆಡ್ತಾವೆ. ಆಮೇಲೆ ನಾವು ಗುಡ್ದಾಗ ನಿಂತಿದ್ದ ಗಾಡಿ ಲೋಕಾಪುರ ಮಟ್ಟ ಮಾಡಿ ಅಲ್ಲಿ ಜನರ ಸೌಲಭ್ಯ ದೊರಕಿಸ್ಕೊಡ್ರಿ ಅಂತ ಹೋರಾಟ ಮಾಡಿದ್ದೀವಿ. ಅದರಂತೆ ಈಗ ಲೋಕಾಪುರದೊಳಗೆ ಒಂದು ರೈಲು ನಿಲ್ದಾಣ ನಿರ್ಮಾಣ ಆಗಿ CRS ಅಂದರೆ ಚೀಫ್ ರೈಲ್ವೆ ಆಫೀಸರ್ ಬಂದು ಆ ಒಂದು ಮಾರ್ಗ ಸಾರ್ವಜನಿಕರ ರೈಲು ಓಡಾಡೋಕ್ಕೆ ಫಿಟ್ ಐತಿ ಅಂತ ಒಂದು ರಿಪೋರ್ಟ್ ಕೊಟ್ಟು 1 ವರ್ಷ ಆಯಿತು. ಪದೇ ನಾವು ಸರ್ಕಾರಗಳಿಗೆ, ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ. ಆ ನಿಟ್ಟಿನೊಳಗೆ ಇವತ್ತು ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದ ಪ್ರವೃತ್ತಿ ಇವತ್ತು ಮಾಡಿದ್ವಿ. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, TVS, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.